ಸುವರ್ಣ. ಹೇಳಿ, ಲಿಫ್ಟ್ ಬೇಕಾಗಿತ್ತಾ? ಸರ್, ನೀವು ಯಾವ ಕಡೆ ಹೋಗ್ತಿದ್ದೀರಾ? ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ. ನಾನು ಇಂಥ ಕಡೆನೆ ಹೋಗ್ತೀನಿ ಅಂತ ಹೇಳಕ್ಕಾಗಲ್ಲ. ಗಾಡಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ತೀನಿ, ಹೋಗ್ತಾ ಇರ್ತೀನಿ, ಊರೂರು ಸುತ್ತಾ ಇರ್ತೀನಿ. ನಾನೊಬ್ಬ ಸಮಾಜ ಸೇವಕ, ಹೆಸರು ಯಲ್ಲಪ್ಪ ಅಂತ. ಆಕಾಶನೇ ಸೂರು, ಭೂಮಿನೇ ಫ್ಲೋರು. ಒಂದ್ ಕಾಲದಲ್ಲಿ 4 ಊರಲ್ಲಿ 40 ನಾಟಕದ ಕಂಪನಿ ನಡೆಸ್ತಾ ಇದ್ದವ ನಾನು. ಈ ಯಲ್ಲಪ್ಪ ನಾಟಕ ಐತಿ ಅಂದ್ರೆ ಸಾಕು, ಸುತ್ತ ಹತ್ತಳ್ಳಿಯಿಂದಲೂ 100 ಮಂದಿ ಬಂದು ನಾಟಕ ನೋಡಿ ಶಿಳ್ಳಿ ಹೊಡೆದು ಚಪ್ಪಾಳಿ ಹೊಡೆದು ಹೋಗ್ತಾ ಇದ್ರು. ಬರ್ತಾ ಬರ್ತಾ ನಾಟಕದ ಕಂಪನಿ ಎಲ್ಲ ಮುಚ್ಕೊಂಡು ಹೋಯ್ತು. ಆಗಿಂದ ಹೀಗೆ ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ನಾಟಕದ ಕಂಪನಿಯಲ್ಲಿ ಸಂಪಾದನೆ ಮಾಡಿದ ಹಣನ ಜನರ ಸೇವೆಗಾಗಿ ಖರ್ಚು ಮಾಡ್ತಾ ಇದ್ದೀನಿ. ಈ ಅರಸೀಕೆರೆ ಹತ್ರ ಒಬ್ಬ ಬಸರಿ ಹೆಂಗಸು ಅರ್ಜೆಂಟ್ ಆಗಿ ಆಸ್ಪತ್ರೆ ಹುಡುಕ್ತಾ ಇದ್ಲು. ನಾನು ಅವಳನ್ನ ಶಿವಮೊಗ್ಗದಲ್ಲಿ ಆಸ್ಪತ್ರೆಗೆ ಮುಟ್ಟಿಸಿ ಹೀಗೆ ಬೇರೆ ಬೇರೆ ಜನಕ್ಕೆ ಸಹಾಯ ಮಾಡ್ತಾ ಬರ್ತಾ ಇದ್ದೀನಿ. ಈಗ ನಿಮ್ ರೂಟ್ ಹಿಡ್ತಿದ್ದೀನಿ. ಹೇಳಿ, ಎಲ್ಲಿಗೆ ಹೋಗ್ಬೇಕು? ನಾವು ಮೈಸೂರು ಕಡೆ ಹೊರಟಿದ್ವಿ. ಹೌದಾ? ಬನ್ನಿ, ಹಾಗಾದ್ರೆ ಮೈಸೂರಿಗೆ ಡ್ರಾಪ್ ಮಾಡ್ತೀನಿ. ನನ್ನ ಹೆಂಡತಿ ಗಂಡನ ಮನೆ ಮೈಸೂರಲ್ಲೇ ಇರೋದು. ಸಾರಿ, ನನ್ನ ಹೆಂಡತಿ ತವ್ರ ಮನೆ ಅಲ್ಲಿರೋದು. ಅವಳು ಅಲ್ಲೇ ಇದ್ದಾಳೆ. ನಿಮ್ಮನ್ನ ಅಲ್ಲೇ ಬಿಟ್ಬಿಟ್ಟು ಅವಳನ್ನ ಹಾಗೆ ಮಾತಾಡ್ಸ್ಕೊಂಡು ನಾನು ಹಾಗೆ ಮುಂದಕ್ಕೆ ಹೋಗ್ತೀನಿ. ನಿಮ್ ಹೆಂಡತಿ ಮೈಸೂರವರ? ಎಲ್ಲಿ ಮೈಸೂರಲ್ಲಿ? ಮೈಸೂರು ಜೂನಲ್ಲಿ. ತಮಾಷೆ ಮಾಡಿದೆ, ನನಗೆ ಮದುವೆನೇ ಆಗಿಲ್ಲ. ಒಟ್ನಲ್ಲಿ ನಿಮ್ಮನ್ನ ಮೈಸೂರಿಗೆ ಮುಟ್ಟಿಸ್ತೀನಿ, ಓಕೆನಾ? ಅಂಬೀಗ ನಿನ್ನ ನಂಬಿದೆ, ಜಗದಂಬ ರಮಣನ ನಂಬಿದೆ. ಅಂಬೀಗ ನಿನ್ನ ನಂಬಿದೆ, ಜಗದಂಬ ರಮಣನ ನಂಬಿದೆ. 6 ತೆರೆಯ ನೋಡಂಬಿಗ, ಅವು ಮೀರಿ ಬರುತ್ತಲಿದೆ ಅಂಬಿಗ. ಯಾರಿಂದಲಾಗದು ಅಂಬಿಗ. ನೋಡ್ಕೊಂಡಾಗಲೇ ನಿನ್ನ ನಾ ಸಂಗಮೇಶ ಅಲ್ಲ, ರುದ್ರಾಣಿ ವೀರ್ಗಡ. ಖಬರ್ ಬಂದೈತಿ, ದೀಪ್ ಯಾ ಹುಡುಗಿ ಜೋಡಿ ಧಾರವಾಡದ ಕಡೆ ಕಾರ್ನಾಗ ಹೊಂಟಾನಂತ. ಗಾಡಿ ಹೊಳಸು. ಅವ್ರು ಧಾರವಾಡ ತಲುಪದ್ರೊಳಗ ಅವ್ರನ್ನ ಹಿಡಿದು ಬಿಡೋಣ. ಹಾ, ಲಗುನ್ ಓಡಿಸು ಗಾಡಿನ. ನಿಲ್ಸಿದ್ರಿ? ನಾವು ಅರ್ಜೆಂಟಾಗಿ ಮೈಸೂರಿಗೆ ಹೋಗ್ಬೇಕು. ಹೇ, ಮೈಸೂರಿಗೆ ಹೋಗೋ ಮಟ್ಟ ನಿಮ್ ಬಾಡಿನಾಗ ಉಸಿರಿರ್ಬೇಕಾ ಬಾಡುವ? ಅಲ್ಲಿ ಮಠ ಕಾನೇಕ. ಹೊಟ್ಟೆಗೆ ರೋಟಿನೋ ಬೋಟಿನೋ ವೆಜ್ಜೋ ನಾನ್ ವೆಜ್ಜೋ ಏನೋ ಒಂದು ಹಾಕೊಂಡ್ ಬರ್ರಿ. ಅಲ್ರಿ, ನಮ್ ಬಳಿ ರೊಕ್ಕ ಇಲ್ರಿ. ರೊಕ್ಕ? ದುಡ್ಡು? ರೊಕ್ಕ? ಹೇ, ನಾನು ನಿಮ್ಮ ಹತ್ರ ರೊಕ್ಕ ಕೇಳ್ದೇನ? ಲವ್ವರ್ಸ್ ಅದೀರ ನೀವು, ಲವ್ವರ್ಸು. ಲವ್ಗೋಸ್ಕರ ರಿಸ್ಕ್ ತಗೊಂಡಿರಿ. ಅದಕ್ಕ ನಿಮ್ಮ ಮೇಲೆ ನನಗೆ ಬಹಳ ರೆಸ್ಪೆಕ್ಟೇಷನ್. ಅದಕ್ಕಲ್ವಾ ನಾನು ನಿಮ್ಗೆ ಲಿಫ್ಟ್ ಕೊಡ್ತಾ ಇರೋದು. ಊಟ ಮಾಡಿ ಬರ್ರಿ ಅಂದ್ರೆ ರೊಕ್ಕ ಇಲ್ಲ ಅಂತೀರನ? ನಾನು ಏನಂತ ತಿಳ್ಕೊಂಡಿ ನೀನು? 4 ಊರ್ನಾಗ 4 ನಾಟಕದ ಕಂಪನಿ ನಡೆಸ್ತಿದ್ದವ ನಾನು. 40 ಮಂದಿ ಊಟ ಹಾಕ್ತಿದ್ದವ. ಅನ್ನದಾನ, ರಕ್ತದಾನ, ಆ ದಾನ, ಈ ದಾನ ಎಲ್ಲಾ ದಾನ ಮಾಡ್ತಾ ಇದ್ದೆ.
ಆದ್ರೆ ಯಾವತ್ತೂ ನಾನು ಒಂದೇ ಒಂದು ಬೋರ್ಡ್ ಹಾಕ್ಸ್ಕೊಂಡವನಲ್ಲ. ಫ್ಲೆಕ್ಸ್ ಬೋರ್ಡ್ ಆಗ್ಲಿ ಯಾವುದೇ ಕಟೌಟ್ ಆಗ್ಲಿ ಕಟ್ಟಿಸ್ಕೊಂಡವನಲ್ಲ. ನಾನು ಪ್ರಚಾರ ಪ್ರಿಯ ಅಲ್ಲ, ಸಮಾಜ ಸೇವಕ, ಕಲಾ ರಾಧಕ, ಎಲ್ಲಪ್ಪ ಎಲ್ಲಪ್ಪ. ಗೊತ್ತನ, ನನ್ನ ನಾಟಕ ಐತಿ ಅಂದ್ರೆ ಸಾಕು, 10 ಊರಿಂದ 106 ಮಂದಿ ಬಂದು ನಾಟಕ ನೋಡಿ ಶಿಳ್ಳಿ ಹೊಡೆದು ಚಪ್ಪಾಳಿ ಹೊಡೆದು ಆನಂದವಾಗ ಮನೆಗೆ ಹೋಗ್ತಾ ಇದ್ರು. ಅಂತ ಎಲ್ಲಪ್ಪ ನಿಮ್ಮ ಹತ್ರ ರೊಕ್ಕ ಕೇಳ್ತಾನೆ. ರೊಕ್ಕ ಹೇ ಮುಚ್ಕೊಂಡು ಬರ್ರಿ, ಊಟ ಮಾಡ್ರಿ. ಪ್ರೀತಿಯ ಪಾರಿವಾಳ ಹರಿಹೋತೋ ಗೆಳೆಯ. ಬರ್ರಿ. ಪ್ರೀತಿಯ ಪಾರಿವಾಳ ಹರಿಹೋತ ಗೆಳೆಯ. ಬರ್ರಿ ಬರ್ರಿ ಬರ್ರಿ, ಕುಂದ್ರ ಬರ್ರಿ, ತಿನ್ನಾಕ್ ಮುಂದಿರ್ಬೇಕು. ವೇಟರ್ ಬಾಪ ಇಲ್ಲಿ. ಸರ್ ಹೇಳಿ. ಏನಾಯ್ತಪ್ಪ ತಿನ್ನಕ್ಕೆ? ಕಬಾಬ್ ಇದೆ, ಚಿಲ್ಲಿ ಚಿಕನ್, ಚಿಕನ್ ಮಂಚೂರಿ, ಚಿಕನ್ ಪೆಪ್ಪರ್ ಡ್ರೈ, ಫ್ರೆಂಚ್ ಚಿಕನ್, ಪುದೀನ ಚಿಕನ್, ಕೂರ್ಗೆ ಆಂಧ್ರ ಸ್ಟೈಲು, ಕಲ್ಮಿ, ರೋಟಿ, ಬಟರ್ ನಾನ್, ಕುಲ್ಚಾ. ನೋಡಪ್ಪ, ನನಗೆ 10 ರೋಟಿ ತಗೊಂಬ, 10 ಚಿಕನ್ ಮಸಾಲ ತಗೊಂಬ, ಸರಿ. ಇವರಿಗೆ 10 ನಾನ್ ತಗೊಂಬ, 10 ಮಟನ್ ಮಸಾಲ ತಗೊಂಬ, ಇವರಿಗೆ 10 ಕಾಶ್ಮೀರಿ ಪಲಾವ್ ತಗೊಂಬ, ಸರಿ. 10 ಚಿಕನ್ ಮಸಾಲ ತಗೊಂಬ. ಸರಿ ಸರ್. ನೀವು ತಿಂತಾ ಇರಿ, ನಾನು ಸ್ವಲ್ಪ ಕೆಲಸ ಐತಿ, ಹಿಂಗ್ ಹೋಗಿ ಹಂಗ ಬಂದ್ಬಿಡ್ತೀನಿ, ಆಮೇಲೆ ನಾನು ಕತ್ತರಿಸ್ತೀನಿ. ತಮ್ಮ ಬಾಪ ಇಲ್ಲಿ. ಸರ್ ಹೇಳಿ. ಇಲ್ಲಿ ಹತ್ರದಾಗೆ ಚಲೋ ಫ್ಯಾಷನ್ ಅರ್ವಿ ಅಂಗಡಿ ಎಲ್ಲ ಐತಿ. ಒಂದು 3 ಕಿಲೋಮೀಟರ್ ದೂರದಲ್ಲಿದೆ. 3 ಕಿಲೋಮೀಟರ್ ದೂರದಾಗ ಐತನ? ಚಲೋ ಆಯ್ತು ದೋಸ್ತ್, ನಾನು ಹಿಂಗ ಹೋಗಿ ಹಂಗ ಬಂದ್ಬಿಡ್ತೀನಿ. ಅಲ್ಲಿ ಮಠ ನೀವು ಲವ್ ಮಾಡ್ಕೋತಾ ಇರ್ರಿ. ಬರೀ ಲವ್ ಮಾಡ್ಬೇಡ್ರಪ್ಪ, ಮತ್ತೆ ಮತ್ತೆ ಊಟನೂ ಮಾಡ್ರಿ. ಪ್ರೀತಿಯ ಪಾರಿವಾಳ ಹರಿಹೋತ ಗೆಳೆಯ, ಪ್ರೀತಿಯ ಪಾರಿವಾಳ ಹರಿಹೋತ ಗೆಳೆಯ. ಯಾಕೋ ಸ್ವಲ್ಪ ಓವರ್ ಆಕ್ಟಿಂಗ್ ನನ್ನ ಮಗ ಅನಿಸ್ತಾನಲ್ವಾ? ಅಪ್ಪಿ ತಪ್ಪಿ ನಮ್ಗೇನಾದ್ರೂ ಪ್ರಾಬ್ಲಮ್ ಮಾಡ್ತಾನೆ ಇವನು ಅಂತ. ನೀನ್ ಸುಮ್ಮನೆ ಏನನ್ನೋ ಯೋಚನೆ ಮಾಡಬೇಡ. ಹಿ ಸೋ ಕ್ಯೂಟ್, ಸೋ ಎಂಟರ್ಟೈನಿಂಗ್. ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ ಅವರು. ಎಂತ ವಿಚಿತ್ರ ಜನ ಸಿಗ್ತಾರಲ್ವಾ ರೋಡಲ್ಲಿ. ಯಾವ್ದ್ಯಾವ್ದೋ ಊರುಗಳು, ಚಿತ್ರ ವಿಚಿತ್ರ ಭಾಷೆಗಳು. ಲೈಫ್ ಎಷ್ಟು ಕಲರ್ಫುಲ್ ಆಗಿರತ್ತಲ್ವಾ. ಆದ್ರೆ ನಮ್ಗಿದನ್ನೆಲ್ಲ ನೋಡೋ ಕಣ್ಣೇ ಇರಲ್ಲ. ಬರೀ ನಮ್ ಈಗೋ, ನಮ್ ಸಮಸ್ಯೆಗಳು, ನಮ್ ತಲೆನೋವು ಇಷ್ಟ ಆಗೋಯ್ತು. ಸುದೀಪ್, ಮೈಸೂರಿಗಿನ್ನ ಎಷ್ಟು ಕಿಲೋಮೀಟರ್ಲಿಂದ? 400 ಕಿಲೋಮೀಟರ್ ಆದ್ರೂ ಇರುತ್ತೆ ಮಿನಿಮಮ್. 400 ಕಿಲೋಮೀಟ್ರಾ? ಹಾಗಾದ್ರೆ ರಾತ್ರಿ ಆಗತ್ತೆ ಮೈಸೂರು ರೀಚ್ ಆಗೋದು. ಸಹನಾ, ನಾನು ನಿನ್ನ ಮೈಸೂರಿಗೆ ಬಿಟ್ಟು ಇಮಿಡಿಯೇಟ್ ಆಗಿ ಹೊರಟ್ಬಿಡ್ತೀನಿ. ಯಾಕೆ? ಸಹನಾ, ನಾನು ನೀನು ಜೊತೆನಲ್ಲೇ ಇದ್ರೆ ದೊಡ್ಡವ ನಮ್ಮ ಹಿಂದೆ ಬಿದ್ದೇ ಇರ್ತಾರೆ. ಅದಕ್ಕೆ ನಾನು ನಿನ್ನ ಮೈಸೂರಿಗೆ ಬಿಟ್ಟು ಆಮೇಲೆ ದೊಡ್ಡವನ್ನ ಹ್ಯಾಂಡಲ್ ಮಾಡ್ತೀನಿ. ನಾನು ಕನ್ವಿನ್ಸ್ ಮಾಡ್ತೀನಿ ಅವ್ರನ್ನ. ಸುದೀಪ್, ನೀನ್ ಹೀಗೆಲ್ಲ ಮಾತಾಡಿದ್ರೆ ನಾನು ಮೈಸೂರಿಗೆ ಹೋಗಲ್ಲ. ಎಷ್ಟೆಲ್ಲ ಕಷ್ಟಪಟ್ಟು ನಿನ್ನ ಪಡ್ಕೊಂಡಿದ್ದೀನಿ. ಬಿಟ್ಕೊಟ್ಬಿಡ್ತೀನಾ? ಒಂದೇ ಒಂದ್ ಕ್ಷಣ ಕೂಡ ಇರಲ್ಲ ನಾನು ನಿನ್ನ ಬಿಟ್ಟು. ಸಿಲ್ಲಿಯಾಗಿ ಏನೇನೋ ಮಾತಾಡ್ಬೇಡ. ಯು ಆರ್ ಮೈ ಪ್ರಾಪರ್ಟಿ ನೌ, ಗೊತ್ತಾಯ್ತಾ? ಸಹನಾ, ಇಮ್ಯಾಜಿನ್ ಮಾಡ್ಕೊ, ನಾನು ನೀನು ಇಲ್ಲೇ ಊಟ ಮಾಡ್ತಾ ಕೂತಿರ್ತೀವಿ, ಸಡನ್ ಆಗಿ ದೊಡ್ಡವ ಬಂದ್ಬಿಟ್ರೆ? ಬರ್ಲಿ ಬಿಡು, ಅವರು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ. ಹೌದು, ಮೊದಲು ನಿನ್ನ ತಿಂತಾರೆ, ಆಮೇಲೆ ನನ್ನ ತಿಂತಾರೆ. ಸುದೀಪ್,
ಡಿಸ್ಗಸ್ಟಿಂಗ್. ಇವಾಗ ದೊಡ್ಡವನ ಬಗ್ಗೆ ಯಾಕೆ ಮಾತು? ನಾನು ನೀನು ಇಬ್ಬರೇ ಇದ್ದೀವಿ, ಏನಾದರೂ ರೊಮ್ಯಾಂಟಿಕ್ ಆಗಿ ಮಾತಾಡು. ರೊಮ್ಯಾಂಟಿಕ್ ಆಗ ದೊಡ್ಡವನ್ ಭಯಕ್ಕೆ ಎದೆ ಡವ ಡವ ಅಂತಿದೆ. ಇನ್ ರೊಮ್ಯಾನ್ಸ್ ಮಾಡಕ್ ಮೂಡ್ ಎಲ್ಲಿಂದ ಬರುತ್ತೆ? ನಾನು ನಿನ್ನ ಎದುರಿಗೆ ಇದ್ದೀನಲ್ಲ, ಇಲ್ಲಿ ಇಲ್ದೇ ಇರೋ ದೊಡ್ಡವನ ಬಗ್ಗೆ ಭಯ ಪಡೋದು ಬಿಟ್ಟು ನಿನ್ನ ಎದುರಿಗೆ ಇರೋ ನನ್ನ ಬಗ್ಗೆ ಏನಾದರೂ ಹೇಳೋ. ಸಹನಾ, ಫಸ್ಟು ಇಲ್ಲಿಂದ ಬೇಗ ಊಟ ಮಾಡಿ ಎದ್ದು ಹೋಗೋಣ. ರೊಮ್ಯಾನ್ಸ್ ಮಾಡೋಕ್ಕೆ ಬೇಕಾದಷ್ಟು ಟೈಮ್ ಇದೆ. ಸರಿ, ಹನಿಮೂನ್ಗೆ ಎಲ್ಲಿಗೆ ಹೋಗೋಣ ಹೇಳು? ಹಾ, ಹನಿಮೂನ್ಗ? ಸರಿ ಹೇಳು, ಎಲ್ಲಿಗೆ ಹೋಗೋಣ? ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಣ. ದೊಡ್ಡವ ಅಲ್ಲಿಗೂ ಬಂದ್ಬಿಟ್ರೆ? ಒಳ್ಳೆ ದೊಡ್ಡವನ್ ಕಾಟ ಆಯ್ತಲ್ಲೋ. ಹೋಗ್ಲಿ, ನಂಗೋಸ್ಕರ ಒಂದು ಕವನ ಹೇಳು ನೋಡೋಣ. ಸಹನಾ, ಹೊಟ್ಟೆ ಹಸಿದಿದೆ, ತಲೆ ತಿರುಗ್ತಿದೆ. ಚೆನ್ನಾಗಿದ್ಯಾ ಕವನ? ಒಂದು ಕವನ ಹೇಳಕ್ಕಾಗಲ್ಲ ನಂಗೋಸ್ಕರ? ನನ್ಗೂ ಹಶ್ವಾಗ್ತಿದೆ. ದೊಡ್ಡವ, ಸಹನಂಗೆ ಏನು ಮಾಡ್ಬೇಡ್ರಿ, ಬಿಟ್ಬಿಡ್ರಿ. ಬಿಡೋ ಮಾತೇ ಇಲ್ಲ. ಈ ಸಾಯೋದನ್ನ ನೀ ಕಣ್ಣಾರೆ ನೋಡ್ತಿ ಅಂದ್ರೆ ಇಲ್ಲೇ ನಿಂದಿರು, ಇಲ್ಲಾಂದ್ರೆ ನಾ ಹೇಳ್ದಂಗ ಗಾಡಿ ಹತ್ತ. ಇನ್ನು ಎರಕ್ಷಣದಾಗ ಈಕಿ ಪ್ರಾಣ ಹೋಗ್ತೈತಿ. ಬೇಡ, ಇದೇನ್ ಪೆನ್ ಅನ್ಕೊಂಡಿದ್ಯಾ? ಗನ್ನು ಬಿಡು, ಆ ಹುಡುಗಿ ಕೂತ್ಕೇನೆ ಬಿಡು. ಬರೇ ಕಡೆ ಬರ. ಪೆನ್ನು ಅನ್ಕೊಂಡಿದ್ಯಾ? ಪೆನ್ನೇ. ನಡೀರಿ, ಇದೊಂಥರ ನನ್ನ ಗೆಸ್ಟ್ ಹೌಸ್ ಇದ್ದಂಗೆ, ಸೇಫ್ಟಿ ಪ್ಲೇಸ್. ಇಲ್ಲಿ ಯಾವ ರುದ್ರಾಣಿನೂ ಬರಲ್ಲ, ಸಾಮ್ರಾಣಿನೂ ಬರಲ್ಲ. ನಡೀರಿ ಒಳಗೆ ಬನ್ನಿ.
ನೀವಿಬ್ರು ಇಲ್ಲೇ ಇರಿ, ಆರಾಮಾಗಿ ರೆಸ್ಟ್ ತಗೊಳ್ತಾ ಇರಿ. ನಾನು ಇಲ್ಲೇ ಆಚೆ ಕಡೆ ಇರ್ತೀನಿ, ಕಾವಲು ಕಾಯ್ತಾ ಇರ್ತೀನಿ ನಿಮಗೆ. ನಿಮ್ಮ ಪ್ರೀತಿಗೆ ನಾನೇ ಕಾವಲುಗಾರ. ಎಲ್ಲಪ್ಪ ಅವ್ರೆ, ರೆಸ್ಟ್ ಗಿಸ್ಟ್ ಎಲ್ಲ ಏನು ಬೇಡ, ನಾವು ಮೈಸೂರಿಗೆ ಹೊರಟ್ಬಿಡೋಣ. ಡಾಬಾದಿಂದ ಇಲ್ಲಿಗೆ ಜಾಸ್ತಿ ದೂರ ಏನಿಲ್ಲ, ದೊಡ್ಡವ ಬಂದರೆ ಕಷ್ಟ ಆಗುತ್ತೆ. ಹೌದು ಸರ್, ನಾವು ಅರ್ಜೆಂಟಾಗಿ ಮೈಸೂರಿಗೆ ಹೋಗಬೇಕು. ತಡ ಮಾಡಿದಷ್ಟು ನಮಗೆ ಡೇಂಜರ್. ಹೀರೋಯಿನ್ನು ಒಂದು ಮಾತು ಹೇಳಲಾ? ನೀವು ಮೈಸೂರಿಗೆ ಹೋದ್ರೆ ಏನಾಗುತ್ತೆ? ಏನು ಅಲ್ಲಿಗೆ ಹೋದ್ರೆ ತುಂಬ ಸೇಫ್ ಆಗಿರ್ತೀರಾ? ನೀವು ಮೈಸೂರಿಗೆ ಹೋಗಿರೋ ವಿಚಾರ ರುದ್ರಾಣಿಗೆ ಗೊತ್ತಾದ್ರೆ ಅವರಲ್ಲಿಗೂ ಬರ್ತಾರೆ. ಅಲ್ಲಿಗೆ ಬಂದು ನಿಮ್ಮ ಮನೆನ ಪತ್ತೆ ಹಚ್ಚಿ ಎಲ್ಲರನ್ನು ಸೇರಿಸಿ ಕೊಚ್ಚಿ ಹಾಕ್ಬಿಡ್ತಾರೆ ಅಲ್ವಾ? ನಿಮ್ಮ ಪ್ರೀತಿಗೆ ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಮನೇಲಿರೋರು ಎಲ್ಲರನ್ನು ಬಲಿ ಕೊಡ್ತೀರಾ? ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ತಿಳ್ಕೊಳ್ಳಿ. ಪ್ರೀತಿ ಮಾಡಿ ಜಗತ್ತನ್ನ ಎದುರು ಹಾಕೊಂಡಿರೋ ಯಾರು ತಮ್ಮ ಪ್ರೀತಿನ ಸಕ್ಸಸ್ ಮಾಡ್ಕೊಳ್ಳೋದಿಕ್ಕೆ ಮನೇಲಿರೋರ ನೆಮ್ಮದಿ ಸುಖ ಸಂತೋಷನ ಬಲಿ ಕೊಡಬಾರ್ದು. ಅದು ತಪ್ಪಾಗುತ್ತೆ, ಸ್ವಾರ್ಥ ಆಗುತ್ತೆ. ನನ್ನ ಕೇಳಿದ್ರೆ ನೀವು ಮೈಸೂರಿಗೆ ಹೋಗಬಾರ್ದು. ಹೌದು ಸಹನಾ, ನಾವು ಈ ವಿಚಾರನ ಯೋಚನೆ ಮಾಡಿರಲಿಲ್ಲ. ನಾವೇನೋ ಮೈಸೂರಿಗೆ ಹೊರಟ್ಬಿಡ್ತೀವಿ, ಅದರಿಂದಾಗಿ ನಿಮ್ಮ ಮನೆಯವ್ರಿಗೆಲ್ಲ ಮತ್ತಷ್ಟು ಸಮಸ್ಯೆ ಆಗುತ್ತೆ. ದೊಡ್ಡವ ಅಲ್ಲಿಗೆ ಬಂದರೆ ಎಲ್ಲನೂ ಹಾಳು ಮಾಡಿಬಿಡ್ತಾರೆ. ಆ ಕಡೆ ನಿನ್ನ ತಂಗಿ ಸಂಜೆ ಮದುವೆ ಸಮಸ್ಯೆ ಇತ್ತು. ಆ ಶಿಶಿರ ಅನ್ನೋ ಹುಡುಗನ ಜೊತೆ ನಿನ್ನ ತಂಗಿ ಮದುವೆ ಫಿಕ್ಸ್ ಆಗಿದ್ರೆ ನಾವು ಹೋಗಿ ಎಲ್ಲನೂ ಹಾಳು ಮಾಡೋದಕ್ಕಾಗತ್ತಾ? ಆ ಶಿಶಿರ ಅನ್ನೋ ಹುಡುಗನ ಜೊತೆ ನಿನ್ನ ತಂಗಿ ಮದುವೆ ಫಿಕ್ಸ್ ಆಗಿದ್ರೆ ನಾವು ಹೋಗಿ ಎಲ್ಲನೂ ಹಾಳು ಮಾಡೋದಕ್ಕಾಗತ್ತಾ? ಏನು ಯೋಚನೆ ಮಾಡ್ತಿದ್ಯಾ ಸಹನಾ? ನನಗೂ ಏನೂ ತೋಚ್ತಾ ಇಲ್ಲ. ನೀವ್ಯಾಕಿಬ್ರು ಡೈರೆಕ್ಟ್ ಮದುವೆ ಮಾಡ್ಕೋಬಾರ್ದು? ಎಲ್ಲಪ್ಪ ಅವರೇ, ನಾವು ಮನೆಯಿಂದ ಆಚೆ ಬಂದಿರೋದಕ್ಕೇನೆ ದೊಡ್ಡವ ನಮ್ಮ ಹಿಂದೆ ಬಿದ್ದಿದ್ದಾರೆ. ಇನ್ನು ನಾವೇನಾದರೂ ಮದುವೆನೇ ಆಗ್ಬಿಟ್ರೆ ಸಹನಂಗೆ ಏನು ಮಾಡ್ತಾರೋ ಅಂತ ತುಂಬ ಭಯ ಆಗ್ತಿದೆ. ಯವ್ವ ಸಹನ, ನೀನು ತುಂಬ ಪುಣ್ಯ ಮಾಡಿದ್ಯವ ಇಂಥ ಹುಡುಗನ ಲವ್ ಮಾಡೋದಕ್ಕೆ. ಸಾಧಾರಣವಾಗಿ ಹುಡುಗ ಹುಡುಗಿ ಓಡೋಗಿ ಮದುವೆ ಮಾಡ್ಕೊಳ್ತಾರೆ, ಅದೊಂಥರ ಜೋಶ್. ಆದರೆ ಈ ನಿನ್ನ ಹುಡುಗ ಬಹಳ ದೂರಾಲೋಚನೆ ಮಾಡಿದ್ದಾನೆ. ಗ್ರೇಟ್. ನಿಮ್ಮ ಅಪ್ಪ ಅಮ್ಮಂಗೂ ತೊಂದರೆ ಆಗಬಾರ್ದು, ನಿನಗೂ ನೋವಾಗಬಾರ್ದು ಅಂತ ಎಷ್ಟು ಒದ್ದಾಡ್ತಾ ಇದ್ದಾನೆ. ಸುದೀಪ್, ಯು ಆರ್ ರಿಯಲಿ ಗ್ರೇಟ್. ಈಗಿನ ಕಾಲದ ಹುಡುಗ ಹುಡುಗಿಯರಿಗೆ ನೀನೊಂಥರ ಆದರ್ಶ, ಮಾದರಿಯಾಗಿದ್ದೀಯ. ಈಗ ನೀವು ಆರಾಮಾಗಿರಿ, ನಾನು ಆಚೆ ಕಡೆ ಇರ್ತೀನಿ, ಆಯ್ತಾ? ಪ್ರೀತಿಯ ಪಾರಿವಾಳ ಹಾರಿ ಹೋತ ಗೆಳೆಯ, ಪ್ರೀತಿಯ ಪಾರಿ. ಏನು ಇನ್ನು ಅಷ್ಟೊಂದು ಹೊಗಳ್ಬಿಟ್ಟು ಹೋದ ಅವನು? ಹೌದು, ದೂರದಿಂದ ನೋಡಿದವ್ರಿಗೆ ಗೊತ್ತಿರುತ್ತೆ ನನ್ನ ವ್ಯಾಲ್ಯೂ ಏನು ಅಂತ, ಪಕ್ಕದಲ್ಲೇ ಇದ್ದವ್ರಿಗೆ ಗೊತ್ತಾಗಲ್ಲ. ಅಂದ್ರೆ ನಂಗೆ ನಿನ್ ವ್ಯಾಲ್ಯೂ ಗೊತ್ತಿಲ್ವಾ? ನಿನ್ ವ್ಯಾಲ್ಯೂ ಗೊತ್ತಿಲ್ದೇನೆ ನನ್ನ ಮಗ್ನೆ ನಿನ್ ಜೊತೆನೇ ಇರ್ಬೇಕು ಅಂತ ಹಿಂಗ್ ಓಡ್ ಬರ್ತಿದ್ನಾ? ಮೈಸೂರಿನಲ್ಲೇ ಯಾರನ್ನಾದ್ರೂ ಕಟ್ಕೊಳ್ತಿದ್ದೆ. ಸಹನಾ, ಈಗ ಮೈಸೂರು ಕತೆ ಏನು ಮಾಡೋದು?
ಸಿಗ್ನಲ್ 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 ಹಾ ಇಲ್ಲೊಂದು ಕಡ್ಡಿ ಸಿಗ್ನಲ್ ಸಿಕ್ತು. ಹಲೋ ಹಲೋ ಬಾಸ್, ಎಲ್ಲಿದ್ದೀರಾ? ನಾನು ಇಲ್ಲೇ ಗೆಸ್ಟ್ ಹೌಸಲ್ಲಿ ಇದ್ದೀನಿ. ಅವರು ಇಲ್ಲೇ ಇದ್ದಾರೆ, ಬೇಗ ಬಂದ್ಬಿಡಿ. ಅವ್ರನ್ನ